ಜುಲೈ 13, 1985ರಲ್ಲಿ ಸುಮಿತ್ರಾ ಸಿಂಗ್ ಅನ್ನೋ ಸಾಮಾನ್ಯ ಕುಟುಂಬದಲ್ಲಿ ಹುಟ್ಟಿರೋ ಒಬ್ಬಳು ಮಹಿಳೆ ಜ್ವರ ಹಾಗೆ ಅತಿಸಾರದಿಂದ ಸಾಯ್ತಾಳೆ. ಅವಳನ್ನು ಸಂಪ್ರದಾಯದ ಹಾಗೆಲ್ಲ ಅಂತ್ಯ ಸಂಸ್ಕಾರದ ಪ್ರಕ್ರಿಯೆಯನ್ನು ಮಾಡಿ ಇನ್ನೇನು ಚಿತೆಗೆ ಇಡಬೇಕು ಅನ್ನೋವಷ್ಟರಲ್ಲಿ ಅವಳು ಚಿತೆಯಿಂದ ಎದ್ದು ಜೀವಂತವಾಗಿ ಕುಳಿತುಕೊಳ್ತಾಳೆ. ಇದನ್ನು ನೋಡಿ ಅಲ್ಲಿರೋ ಜನರು ಹೆದರಿ ಓಡೋದಕ್ಕೆ ಶುರು ಮಾಡ್ತಾರೆ. ಇನ್ನೂ ಕೆಲವರು ದೆವ್ವ ಅಂತ ಅಂದ್ಕೊಳ್ತಾರೆ. ಆದರೆ ಚಿತೆಯಿಂದ ಎದ್ದ ಸುಮಿತ್ರಾ ಹೆದರಿ ಒಂದು ಪೊದೆ ಹಿಂದೆ ಅಡ್ಕೊಂಡು ಕೂತ್ಕೊಳ್ತಾಳೆ. ಅವಳ ಮನೆಯವರೆಲ್ಲ ಅಂದರೆ ಅವಳ ಗಂಡ ಮಕ್ಕಳು ಯಾರೇ ಕರೆದ್ರೂ ಅವಳು ಹೊರಗಡೆ ಬರ್ತಾ ಇಲ್ಲ. ವಿಚಿತ್ರ ಏನು ಗೊತ್ತಾ, ಅವಳು ಯಾರನ್ನು ಗುರ್ತು ಹಿಡಿತಾ ಇಲ್ಲ. ಬದಲಾಗಿ ಅವಳ ಗಂಡನನ್ನೇ ನೀನು ಯಾರು ಅಂತ ಕೇಳ್ತಿದ್ದಾಳೆ. ಇದನ್ನು ನೋಡಿ ಎಲ್ಲರಿಗೂ ಆಶ್ಚರ್ಯ. ಸರಿ, ಬದುಕು ಬಂದ ಸುಮಿತ್ರಾ ಸಿಂಗ್ನ ಮನೆಗೆ ಕರ್ಕೊಂಡು ಬಂದಿದ್ದಾಯ್ತು. ಆದರೆ ಮನೆಗೆ ಬಂದ ಸುಮಿತ್ರಾನಲ್ಲಿ ತುಂಬಾ ವ್ಯತ್ಯಾಸ ಕಾಣಿಸ್ತಾ ಇದೆ. ತಾನು ಸುಮಿತ್ರಾ ಅಲ್ಲ, ನಾನು ಶಿವ ತ್ರಿಪಾಠಿ, ನೀವೆಲ್ಲ ಯಾರು ಹೇಳ್ತಾ ಇದ್ದಾಳೆ. ಸುಮಿತ್ರಾಗೆ ಮದುವೆಯಾಗಿ 3 ಜನ ಹೆಣ್ಮಕ್ಳಿರ್ತಾರೆ. ತನ್ನ ಜೀವಕ್ಕಿಂತ ಹೆಚ್ಚಾಗಿ ಪ್ರೀತಿಸೋ ತನ್ನ ಮಕ್ಕಳು ಗಂಡ ಯಾರನ್ನೂ ಅವಳು ಗುರ್ತು ಹಿಡ್ತಾ ಇಲ್ಲ. ಜೊತೆಗೆ ಅವಳ ಮಾತಲ್ಲೂ ಕೃತಿಲೂ ತುಂಬಾ ವ್ಯತ್ಯಾಸ ಕಾಣಿಸ್ತಾ ಇದೆ. ಹಳ್ಳಿಗರ ಹಾಗೆ ಮಾತಾಡ್ತಾ ಇದ್ದ ಸುಮಿತ್ರಾ ಸ್ಪಷ್ಟವಾಗಿ ಮಾತಾಡ್ತಾ ಇದ್ದಾಳೆ. ಸರಿ, ಈಗ ಈ ಸುಮಿತ್ರಾ ಹಿನ್ನೆಲೆ ಏನು? ತಾನು ಶಿವ ತ್ರಿಪಾಠಿ ಅಂತ ಹೇಳ್ತಾ ಇರೋ ಮಹಿಳೆಯ ನಿಜವಾದ ಐಡೆಂಟಿಟಿ ಇದೆಯಾ, ಅಥವಾ ಸುಮಿತ್ರಾಗೆ ಮಾನಸಿಕ ಕಾಯಿಲೆ ಏನಾದರೂ ಇತ್ತಾ? ಇವೆಲ್ಲದಕ್ಕೂ ಉತ್ತರ ನೋಡ್ತಾ ಹೋಗೋಣ. ಅದು 1964ನೇ ಇಸ್ವಿ. ಇಟಾವಾ ಜಿಲ್ಲೆ ಬರ್ತನದಲ್ಲಿ ಠಾಕೂರ್ ಕುಟುಂಬದಲ್ಲಿ ಸುಮಿತ್ರಾ ಸಿಂಗ್ ಹುಡ್ತಾಳೆ. ಇವಳು ಕಿಶೋರ್ ಸಿಂಗ್ ಅಂತ ಒಬ್ಬ ರೈತನನ್ನ ಮದುವೆ ಆಗ್ತಾಳೆ. ಜೊತೆಗೆ ಇವಳು ಯಾವುದೇ ರೀತಿ ಶಾಲಾ ಶಿಕ್ಷಣವನ್ನ ತಗೊಂಡು ಇರೋದಿಲ್ಲ. ಮದುವೆ ಆದ ನಂತರ ಇವಳಿಗೆ 3 ಜನ ಹೆಣ್ಮಕ್ಳು ಹುಟ್ಟುತ್ತವೆ. ಸುಮಿತ್ರಾ ಅವರನ್ನ ಜೀವಕ್ಕಿಂತನೂ ಹೆಚ್ಚು ಪ್ರೀತಿಸ್ತಾ ಇರ್ತಾಳೆ. ಒಂದಿನ ಸುಮಿತ್ರಾ ಜ್ವರದಿಂದ ಹಾಸಿಗೆ ಹಿಡಿತಾಳೆ. ಹಾಸ್ಪಿಟಲ್ಗೆ ತೋರಿಸಿ ಮೆಡಿಸಿನ್ ಎಲ್ಲಾನು ಕೊಡಿಸಿದ್ರು ಯಾವುದೂ ವರ್ಕ್ ಆಗ್ತಾ ಇಲ್ಲ. ಕೆಲವು ದಿನಗಳಲ್ಲಿನೇ ಸುಮಿತ್ರಾ ಸತ್ತು ಹೋಗ್ತಾಳೆ. ಈಗ ಸತ್ತು ಹೋದ ಸುಮಿತ್ರಾ ಜೀವಂತವಾಗಿ ಬಂದು ತಾನು ಶಿವ ತ್ರಿಪಾಠಿ ಅಂತಿದ್ದಾಳೆ. ಈ ವಿಷಯ ಊರ್ ಜನರ ಮಧ್ಯೆ ಹಬ್ತಾ ಇದ್ದ ಹಾಗೇನೆ ಕೆಲವರು ಇವಳಿಗೆ ದೆವ್ವ ಮೆಟ್ಕೊಂಡಿದೆ ಅಂತಾರೆ, ಕೆಲವರು ಹುಚ್ಚಿಡ್ದಿರ್ಬೇಕು ಅಂತಾರೆ. ಇದರ ಅನುಸಾರವಾಗಿ ವೈದ್ಯರನ್ನ ಹಾಗೆ ಪುರೋಹಿತರನ್ನ ಎಲ್ಲರನ್ನು ಕರೆಸ್ತಾರೆ. ಆದರೆ ಸುಮಿತ್ರಾಗೆ ಯಾವ ರೀತಿಯೂ ತೊಂದರೆ ಕಾಣ್ತಾ ಇಲ್ಲ. ಆದ್ರೂ ಯಾರಿಗೂ ಇವಳ್ಯಾಕೆ ಈ ರೀತಿ ಮಾಡ್ತಿದ್ದಾಳೆ ಅಂತ ಗೊತ್ತಾಗ್ತಾ ಇಲ್ಲ. ಕೊನೆಗೆ ಈ ವಿಷಯ ಭಾರತದಲ್ಲಿ ಪುನರ್ಜನ್ಮದ ಬಗ್ಗೆ ಸಂಶೋಧನೆ ಮಾಡ್ತಾ ಇದ್ದ ವರ್ಜೀನಿಯಾ ವಿಶ್ವವಿದ್ಯಾನಿಲಯದ ಸಂಶೋಧಕರ ಹತ್ರನೂ ತಲುಪುತ್ತೆ. ಅವರು ಸುಮಿತ್ರಾನ ಸಂಪರ್ಕ ಮಾಡಿದಾಗ ಅವಳು ತಾನು ಹುಟ್ಟಿರೋ ಜಾಗ, ಇಸ್ವಿ ಎಲ್ಲಾನು ಸ್ಪಷ್ಟವಾಗಿ ತಿಳಿಸ್ತಾಳೆ. ಹಾಗೆ ಗ್ರಹ ಮತ್ತೆ ಅರ್ಥಶಾಸ್ತ್ರದಲ್ಲಿ ಡಿಗ್ರಿ ತಗೊಂಡಿದ್ದು, ನಂತರ ಇಲ್ಲಿ ಹತ್ರದಲ್ಲಿರೋ ಸಣ್ಣ ಊರಾದ ದಿಬಿಯಾಪುರದ ಉದ್ಯಮಿ ಮದುವೆ ಆಗಿ ರಿಂಕು ಮತ್ತೆ ಟಿಂಕು ಅನ್ನೋ 2 ಮಕ್ಕಳು ಇರೋದನ್ನ ಹೇಳ್ಕೊಳ್ತಾಳೆ. ತನ್ನ ಅತ್ತೆ ಮನೆಯವರು ತೊಂದರೆ ಕೊಟ್ಟು ತನ್ನ ತಲೆ ಮೇಲೆ ಹೊಡೆದು ಸಾಯಿಸಿ ರೈಲ್ ಹಳಿ ಮೇಲೆ ಬಿಸಾಕಿರೋದನ್ನ ಸ್ಪಷ್ಟವಾಗಿ ಹೇಳ್ತಾಳೆ. ಈ ಹೊಂದಾಣಿಕೆ ಆಗೋ ಒಂದೇ ಒಂದು ವಿಷಯ ಅಂತಂದ್ರೆ ಸುಮಿತ್ರಾ ಹಾಗೆ ಶಿವ ಸತ್ತಿರೋ ದಿನ ಒಂದೇ. ಆಮೇಲೆ ಸುಮಿತ್ರಾ ಸ್ಟೇಟ್ಮೆಂಟ್ ತಗೊಂಡು ಸಂಶೋಧಕರು ಶಿವ ತ್ರಿಪಾಠಿ ತಂದೆನ ಸಂಪರ್ಕ ಮಾಡ್ತಾರೆ. ಹತ್ರ ಬಂದ ಶಿವ ತ್ರಿಪಾಠಿಯ ತಂದೆನ ನೋಡಿ ಸುಮಿತ್ರಾ ಬಿಕ್ಕಿ ಬಿಕ್ಕಿ ಅಳ್ತಾಳೆ. ತಂದ ಆಲ್ಬಮ್ನ ನೋಡಿ ಪ್ರತಿ ಸದಸ್ಯರನ್ನ ಕೂಡ ಗುರ್ತು ಹಿಡಿತಾಳೆ. ಹೇಳೋ ತನ್ಗಿಷ್ಟ ಇರೋ ಬಟ್ಟೆ, ಹವ್ಯಾಸ ಎಲ್ಲಾನು 100% ಶಿವ ತ್ರಿಪಾಠಿದೇ ಆಗಿರುತ್ತೆ. ನಂತರ ಈ ಘಟನೆ ಬಗ್ಗೆ ತುಂಬಾ ಸಂಶೋಧನೆಗಳು ನಡೆಯುತ್ತವೆ. ಶಿವ ತ್ರಿಪಾಠಿನ ಸಾಯಿಸಿರೋ ಬಗ್ಗೆ ಸ್ಪಷ್ಟವಾಗಿ ಸುಮಿತ್ರಾ ತಿಳಿಸಿದ್ರು ಅವಳ ಸಾವಿನ ಬಗ್ಗೆ ಯಾವುದೇ ರೀತಿ ತನಿಖೆ ನಡೆಯೋದಿಲ್ಲ. ಸ್ವಲ್ಪ ವರ್ಷಗಳ ನಂತರ ಅಂದ್ರೆ 2008ರಲ್ಲಿ ಸುಮಿತ್ರಾ ಕೂಡ ಸಾಯ್ತಾಳೆ. ಸಾಯೋವರೆಗೂ ಶಿವ ತ್ರಿಪಾಠಿಯಾಗಿನೇ ಇರ್ತಾಳೆ. ಮತ್ತೆ ತನ್ನ ಮಕ್ಕಳನ್ನ, ಶಿವ ತ್ರಿಪಾಠಿ ಮಕ್ಕಳನ್ನ ಇಬ್ಬರನ್ನು ಜೊತೆಯಾಗಿ ನೋಡ್ಕೊಳ್ತಾಳೆ. ಈಗ ಪುನರ್ಜನ್ಮದ ಬಗ್ಗೆ ನೋಡೋಣ. ಸಾಮಾನ್ಯವಾಗಿ ಜೀವಂತವಾಗಿರೋ ಒಬ್ಬ ವ್ಯಕ್ತಿಯ ದೇಹವನ್ನ ಆತ್ಮ ಪ್ರವೇಶಿಸೋದ್ರ ಬಗ್ಗೆ ನಾವು ಕೇಳೇ ಇರ್ತೀವಿ. ಆದ್ರೆ ಈ ಕೇಸ್ ಸ್ವಲ್ಪ ಡಿಫ್ರೆಂಟ್. ಇಲ್ಲಿ ಸತ್ತ ದೇಹವನ್ನ ಆತ್ಮ ಬಿಟ್ಟು ಹೋದ್ಮೇಲೆ ಇನ್ನೊಂದು ಆತ್ಮ ಪ್ರವೇಶಿಸುತ್ತೆ. ಇದನ್ನ ಪರಕಾಯ ಪ್ರವೇಶ ಅಂತಾರೆ. ನಮ್ಮ ಹಿಂದೂ ಧರ್ಮದ ಪ್ರಕಾರ ಪುರಾಣದಲ್ಲಿ ಹೇಳಿರೋ ಹಾಗೆ ಮನುಷ್ಯ ಸತ್ತ ಮೇಲೆ ಅವನ ದೇಹದ ರಂಧ್ರಗಳನ್ನು ಮುಚ್ಚಲಾಗತ್ತೆ. ಸತ್ತಿರೋ ವ್ಯಕ್ತಿಯ ಸುತ್ತ ಆತ್ಮಗಳು ಸುತ್ತಾ ಇರ್ತಾವೆ. ಆ ಆತ್ಮಗಳು ಖಾಲಿಯಾದ ದೇಹದೊಳಗೆ ನುಸುಳಬಾರ್ದು ಅಂತ ಈ ರೀತಿ ಮಾಡಲಾಗತ್ತೆ. ಸುಮಿತ್ರಾ ಸಿಂಗ್ ಕೇಸ್ನಲ್ಲಿನೂ ಅಷ್ಟೇ. ಸುಮಿತ್ರಾ ಆತ್ಮ ಆಲ್ರೆಡಿ ಅವಳ ದೇಹನ ಬಿಟ್ಟು ಹೋಗಿರುತ್ತೆ. ಅವಳ ಆತ್ಮ ಅಲ್ಲೇ ಇರೋ ಸುಮಿತ್ರಾನ ದೇಹವನ್ನ ಸೇರ್ಕೊಳ್ಳುತ್ತೆ. ಒಮ್ಮೆ ಮರುಜನ್ಮ ಪಡೆದು ಮುಂದಿನ ಜೀವನ ನಡೆಸುತ್ತೆ. ಪುರಾಣಗಳೆಲ್ಲ ಕಟ್ಟುಕತೆಗಳು, ಆತ್ಮ, ಪುನರ್ಜನ್ಮ ಯಾವುದೂ ಸತ್ಯ ಅಲ್ಲ ಅನ್ನೋರಿಗೆ ಇಂತಹ ಪ್ರಕರಣಗಳು ಪ್ರಶ್ನೆಯಾಗಿ ನಿಲ್ಲುತ್ತವೆ.
ಇಂತಹ ಘಟನೆಗಳ ಬಗ್ಗೆ ಎಷ್ಟೋ ಲಕ್ಷಾಂತರ ವರ್ಷಗಳ ಹಿಂದೆ ಪುರಾಣದಲ್ಲಿ ಬರೆದಿಟ್ಟ ನಮ್ಮ ಋಷಿ ಮುನಿಗಳ ಅಸಾಮಾನ್ಯ ಶಕ್ತಿಯ ಬಗ್ಗೆ ಇವು ಕೆಲವು ಉದಾಹರಣೆಗಳು ಅಷ್ಟೆ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಇನ್ನೊಮ್ಮೆ ಇಂತಹದೇ ಇಂಟ್ರೆಸ್ಟಿಂಗ್ ಸ್ಟೋರಿ ಜೊತೆ ಬರ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್.